ಬಜೆಟ್ನ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇನ್ ಡೀಟೇಲ್ ಆಗಿ. ಆದ್ರೆ ಅದಕ್ಕೂ ಮುನ್ನ ಉತ್ತರ ಪ್ರದೇಶದ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಸುದ್ದಿ ಇದೆ. ಆ ಸುದ್ದಿ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ ವೀಣಾ. ಯಾಕಂದ್ರೆ ಜ್ಞಾನವಾಪಿಯಲ್ಲಿ 31 ವರ್ಷ ಆದ ಮೇಲೆ ಮೊದಲ ಪೂಜೆ ನಡೀತಾ ಇರೋದು. ನಿನ್ನೆ ಮಧ್ಯರಾತ್ರಿ ಮೊಳಗಿತ್ತು ಹರ ಹರ ಮಹಾದೇವ ಘೋಷಣೆ. ಗಂಗಾ ಜಲದ ಅಭಿಷೇಕ ಆಯಿತು. ಆ ಮೂಲಕ ಮೊದಲ ಪೂಜೆಯನ್ನ ಸಲ್ಲಿಸಲಾಯಿತು. ಬರೋಬ್ಬರಿ 31 ವರ್ಷಗಳ ಬಳಿಕ ನಡೆದಂತಹ ಮೊದಲ ಪೂಜೆ ಇದು. ಕೋರ್ಟ್ ನಿನ್ನೆ ಆದೇಶ ಕೊಡ್ತು, ಪೂಜೆಗೆ ಅವಕಾಶ ಕೊಡ್ತು. ನಿನ್ನೆಯಷ್ಟೇ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಸಿಕ್ಕ ಬೆನ್ನಲ್ಲೇ ಮಧ್ಯರಾತ್ರಿ ಹರ ಹರ ಮಹಾದೇವ ಘೋಷಣೆ ಮೊಳಗಿತು. ಗಂಗಾ ಜಲದ ಅಭಿಷೇಕದ ಮೂಲಕ ಮೊದಲ ಪೂಜೆ ನೆರವೇರಿತು. ಕೋರ್ಟ್ ಆದೇಶ ನೀಡಿದ 8 ಗಂಟೆಯ ಒಳಗೆ ಪೂಜೆ ಆರಂಭ ಆಗಿದೆ. ಕಾಶಿ ವಿಶ್ವನಾಥ ಟ್ರಸ್ಟ್ ಸಿಬ್ಬಂದಿ ನೆಲಮಹಡಿಯನ್ನ ಸ್ವಚ್ಛಗೊಳಿಸಿದ್ರು. ಮೂಲ ದೇಗುಲದ ಅರ್ಚಕರು ಜಿತೇಂದ್ರನಾಥ ವ್ಯಾಸ ಅವರ ಕುಟುಂಬದಿಂದ ಪೂಜೆ ನೆರವೇರಿರುವಂಥದ್ದು. ಕೋರ್ಟ್ ಆದೇಶ ನೀಡಿದ 8 ಗಂಟೆಯೊಳಗೆ ಪೂಜೆಯನ್ನ ಆರಂಭಗೊಳಿಸಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನೆಲಮಹಡಿಯಲ್ಲಿದ್ದಂತಹ ಗಣೇಶ ಲಕ್ಷ್ಮೀ ದೇವಿಗೆ ಅರ್ಚಕರು ಆರತಿ ಬೆಳಗಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 31 ವರ್ಷದ ಬಳಿಕ ನಡೆದಂತಹ ಮೊದಲ ಪೂಜೆ ಇದು. ನಿನ್ನೆ ರಾತ್ರಿಯೇ ಮೊಳಗಿದ ಹರ ಹರ ಮಹಾದೇವ ಘೋಷಣೆ 1993ರಲ್ಲಿ ಪೂಜೆಯನ್ನ ನಿಲ್ಲಿಸಲಾಗಿತ್ತು. ಅಲ್ಲಿಯವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಪೂಜೆ ಆಗ್ತಾ ಇತ್ತು. 1993ರ ನಂತರ ಪೂಜೆ ಆಗಿರಲಿಲ್ಲ. 31 ವರ್ಷದ ಬಳಿಕ ನಿನ್ನೆ ಕೋರ್ಟ್ ಕೊಟ್ಟಂತಹ, ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನ ಬೆನ್ನಲ್ಲೇ ರಾತ್ರಿಯೇ ಪೂಜೆಯನ್ನ ಮಾಡಿದ್ದಾರೆ. ಅಲ್ಲಿ ಮಧ್ಯರಾತ್ರಿಯೇ ಮೊಳಗಿದೆ ಹರ ಹರ ಮಹಾದೇವ ಘೋಷಣೆ. ನೆನ್ನೆ ತೀರ್ಪನ್ನ ಗಮನಿಸ್ತಾ ಹೋದ್ರೆ 1 ವಾರಗಳ ಕಾಲ ಅವಕಾಶವನ್ನ ಕೊಟ್ಟಿತ್ತು ಕೋರ್ಟ್. ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿತ್ತು. 1 ವಾರದ ಒಳಗಾಗಿ ಎಲ್ಲ ಸಿದ್ಧತೆಯನ್ನ, ಸ್ವಚ್ಛತೆಯನ್ನ ಮಾಡಿಕೊಡ್ಬೇಕು, ಅರ್ಚಕರು ಪೂಜೆಯನ್ನ ಮಾಡ್ಲಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ 24 ಗಂಟೆಯ ಒಳಗಾಗಿನೇ ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಗಂಗಾ ಜಲದ ಅಭಿಷೇಕದ ಮೂಲಕ ಮೊದಲ ಪೂಜೆ ಆಗಿದೆ. 31 ವರ್ಷದ ಬಳಿಕ ನಡೆದಂತಹ ಪೂಜೆ. ಮೂಲ ದೇಗುಲದ ಅರ್ಚಕರಾದ ಜಿತೇಂದ್ರನಾಥ್ ವ್ಯಾಸ್ ಕುಟುಂಬ ಪೂಜೆಯನ್ನ ನೆರವೇರಿಸಿದೆ. ನೆಲ ಮಹಡಿಯಲ್ಲಿದ್ದ ಗಣೇಶ ಲಕ್ಷ್ಮೀ ದೇವಿಗೆ ಆರತಿಯನ್ನ ಬೆಳಗಿದ್ದಾರೆ ಅರ್ಚಕರು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನೆನ್ನೆ ಮಧ್ಯರಾತ್ರಿನೇ ಪೂಜೆಯನ್ನ ಮಾಡಿದ್ದಾರೆ. 1 ವಾರಗಳ ಕಾಲ ಕಾಯೋದಕ್ಕೆ ಹೋಗ್ಲಿಲ್ಲ. 24 ಗಂಟೆಯ ಒಳಗಾಗಿನೇ ಪೂಜೆ ನೆರವೇರಿದೆ. ಜ್ಞಾನವಾಪಿ ಮಸೀದಿ ಜ್ಞಾನವಾಪಿ ಮಂದಿರವಾಗ್ಬಿಡ್ತು. ಯಾಕಂದ್ರೆ ನಿನ್ನೆ ನಡೆದಂತಹ ಪೂಜೆ, ನಿನ್ನೆಯಷ್ಟೇ ಜ್ಞಾನವಾಪಿಯಲ್ಲಿ ಪೂಜೆಗೆ ಕೋರ್ಟ್ ಅವಕಾಶ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಆ ರಸ್ತೆ ಹೆಸರನ್ನ ಕೂಡ ಬದಲಾಯಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಆ ರಸ್ತೆಯ ಹೆಸರನ್ನ ಬದಲಾಯಿಸಿ ಜ್ಞಾನವಾಪಿ ಮಸೀದಿ ರಸ್ತೆ ಅನ್ನುವಂಥ ಹೆಸರನ್ನ ಜ್ಞಾನವಾಪಿ ಮಂದಿರ ಅಂತ ಬದಲಾಯಿಸಿರುವಂಥದ್ದು. ಸಾರ್ವಜನಿಕ ರಸ್ತೆಯಲ್ಲಿ ಬೋರ್ಡ್ನಲ್ಲಿ ಹೆಸರು ಬದಲಾವಣೆ ಆಗಿದೆ. ನಿಜ, ಕೋರ್ಟ್ ಕೊಟ್ಟಂತಹ ಆದೇಶ ಪ್ರತಿಭಾ, ಆದೇಶದ ಬೆನ್ನಲ್ಲೇ ಎಲ್ಲವೂ ಕೂಡ ಬದಲಾಗಿರುವಂಥದ್ದು. ಬೋರ್ಡ್ನ ಹೆಸರು ಬದಲಾವಣೆ ಮಾಡಿದ್ದಾರೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಜ್ಞಾನವಾಪಿ ಮಸೀದಿಯ ಬದಲಾಗಿ ಈಗ ಮಂದಿರ ಅಂತ ಹೆಸರನ್ನ ಬದಲಿಸಲಾಗಿದೆ. ಸಾರ್ವಜನಿಕ ರಸ್ತೆಯಲ್ಲಿದ್ದಂತಹ ಬೋರ್ಡ್, ಆ ಬೋರ್ಡ್ನಲ್ಲಿ ಹೆಸರು ಬದಲಾವಣೆಯನ್ನ ಮಾಡಲಾಗಿದೆ. ಎಲ್ಲವೂ ಕೂಡ ಬಹಳ ತರಾತುರಿಯಲ್ಲಿಯೇ ಆಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೋರ್ಡ್ ಬದಲಾದಂಥದ್ದು ಜ್ಞಾನವಾಪಿ ಮಂದಿರ ಅಂತ ಅದನ್ನ ಬದಲು ಮಾಡಲಾಗಿದೆ. ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಮೇಲಿದೆ. ಹಿಂದಿಯಲ್ಲಿ ಜ್ಞಾನವಾಪಿ ಮಸ್ಜಿದ್ ಅಂತ ಇತ್ತು, ಅದನ್ನ ಬದಲು ಮಾಡಿದ್ದಾರೆ ಮಂದಿರ್ ಅಂತ. ಆದೇಶ ಬಂದ ಬೆನ್ನಲ್ಲೇ ಎಲ್ಲ ಕೆಲಸ ಕಾರ್ಯಗಳು ತುರ್ತಾಗಿ ನಡೀತಾ ಇದೆ. ಸಾರ್ವಜನಿಕ ರಸ್ತೆಯಲ್ಲಿದ್ದಂತಹ ಬೋರ್ಡ್, ಆ ಬೋರ್ಡ್ ಅನ್ನ ಈಗ ಬದಲಾಯಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಜ್ಞಾನವಾಪಿ ಮಸೀದಿ ಬದಲಾಗಿ ಈಗ ಜ್ಞಾನವಾಪಿ ಮಂದಿರ ಆಗಿದೆ. ನಿನ್ನೆಯಷ್ಟೇ ಆದಂತಹ ಬೆಳವಣಿಗೆ ಇದು. ಒಂದು ಕಡೆ ಜಿಲ್ಲಾ ನ್ಯಾಯಾಲಯದ ತೀರ್ಪು ಬರುತ್ತೆ, 1 ವಾರದ ಒಳಗಾಗಿ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು, ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಆದರೆ 24 ಗಂಟೆಯ ಒಳಗಾಗಿಯೇ ಎಲ್ಲವೂ ಕೂಡ ಆಗಿದೆ. ಒಂದು ಕಡೆ ಪೂಜೆ ನೆರವೇರಿದೆ. ಆ ಮೂಲ ದೇಗುಲದಲ್ಲಿ
ಅರ್ಚಕರಾದಂತಹ ಜಿತೇಂದ್ರನಾಥ್ ವ್ಯಾಸ್ ಕುಟುಂಬ ಪೂಜೆಯನ್ನ ನೆರವೇರಿಸಿದೆ. ಗಂಗಾಜಲದ ಅಭಿಷೇಕದ ಮೂಲಕ ಮೊದಲ ಪೂಜೆ ನೆರವೇರಿದ್ರೆ ಮತ್ತೊಂದು ಕಡೆ ಅಲ್ಲಿ ಆ ರಸ್ತೆಯಲ್ಲಿದ್ದಂತಹ ಬೋರ್ಡ್ ಏನಿದೆ ಆ ಬೋರ್ಡ್ನಲ್ಲಿ ಹೆಸರನ್ನ ಬದಲು ಮಾಡಿದ್ದಾರೆ. ಜ್ಞಾನವಾಪಿ ಮಂದಿರ ಅಂತ ಬದಲಾಗಿದೆ. ಮಸೀದಿಯ ಆವರಣದಲ್ಲಿ ಏನು ಪತ್ತೆಯಾಯಿತು ಶಿವಲಿಂಗದ ಸ್ವರೂಪ, ಅದರ ಲಕ್ಷಣಗಳನ್ನು ನಿರ್ಧರಿಸುವುದಕ್ಕೆ ಸಮೀಕ್ಷೆಗಳು ನಡೆದವು. ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಮೀಕ್ಷೆ ನಡೆಸಿದ ಬೆನ್ನಲ್ಲೇ ಅದು ಕೋರ್ಟ್ಗೆ ಅದರ ಬಗ್ಗೆ ಎಲ್ಲವೂ ಮಾಹಿತಿಗಳು ಕೊಟ್ಟ ಮೇಲೆ ಈಗ ಕೋರ್ಟ್ನಿಂದ ಆದೇಶ ಸಿಗ್ತಾ ಇದ್ದಂತೆ ಈಗ ಎಲ್ಲವೂ ಕೂಡ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನ್ಯೂಸ್ ಡೆಸ್ಕ್ನಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಶಶಿ, ನಾವು ಗಮನಿಸ್ತಾ ಇದ್ದೀವಿ 1 ವಾರಗಳ ಕಾಲ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು, ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಜಿಲ್ಲಾ ನ್ಯಾಯಾಲಯ ತೀರ್ಪೇನೋ ಕೊಟ್ಟಿದೆ. ಆದರೆ 1 ವಾರ ಅಲ್ಲ, 24 ಗಂಟೆಯ ಒಳಗಾಗಿನೇ ಅರ್ಚಕರಲ್ಲಿ ಪೂಜೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ರಸ್ತೆಯಲ್ಲಿದ್ದಂತಹ ಆ ಬೋರ್ಡ್ ಏನಿದೆ ಆ ಬೋರ್ಡ್ನಲ್ಲೂ ಕೂಡ ಹೆಸರನ್ನ ಬದಲು ಮಾಡಿದ್ದಾರೆ. ಸೊ ಇದು ಸೂಚಿಸ್ತಾ ಇದೆ ಅಲ್ವಾ ಭಕ್ತರ ಒಂದು ಆಸ್ತಿ ಎಷ್ಟಿದೆ ಅನ್ನುವಂಥದ್ದು. ವೀಣಾ, ನಿನ್ನೆ ವಾರಣಾಸಿಯ ಜಿಲ್ಲಾ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು, ಅದು ಹಿಂದೂ ವಿಗ್ರಹಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆ ಅವಕಾಶವನ್ನು ಕೊಟ್ಟ ನಂತರ ಜಡ್ಜ್ಮೆಂಟ್ನಲ್ಲಿ ಮುಂದುವರೆದು ಕೋರ್ಟ್ ಹೇಳಿತ್ತು 1 ವಾರದ ಒಳಗೆ ಜಿಲ್ಲಾಡಳಿತ ಅನುಮತಿಯನ್ನು ಪೂಜೆಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ. ಅದೇನು 1 ವಾರದ ಟೈಮ್ ಕೊಟ್ಟಿರಲಿಲ್ಲ, 1 ವಾರದ ಒಳಗೆ ಯಾವಾಗಾದರೂ ಕೂಡ ಆಗಬಹುದಾಗಿತ್ತು. ಅದು ಇಮಿಡಿಯೇಟೇ ಮಾಡಿದ್ದಾರೆ. ಅಂದರೆ ಜಡ್ಜ್ಮೆಂಟ್ ಯಾವಾಗ ಪ್ರನೌನ್ಸ್ ಆಗುತ್ತೆ ಅದರ ಮರುಕ್ಷಣದಿಂದಲೇ ಆ ಆದೇಶ ಜಾರಿಗೆ ಬರುತ್ತೆ. ಆ ಕಾರಣದಿಂದಾಗಿ ಆ ಕ್ಷಣದಲ್ಲೇ ಪೂಜೆ ಮಾಡಿದ್ರೂ ಕೂಡ ಅದೇನು ಅಡ್ಡಿ ಆಗೋದಿಲ್ಲ. 1 ವಾರ ಅವಧಿಯನ್ನು ಕೊಟ್ಟಿದ್ದು ಜಿಲ್ಲಾಡಳಿತಕ್ಕೆ ಅಗತ್ಯ ವ್ಯವಸ್ಥೆಗಳನ್ನು ಪೂಜೆಗೆ ಮಾಡಿ ಅಂತ. ಹಾಗಾಗಿ ಜಡ್ಜ್ಮೆಂಟ್ನ ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗುತ್ತೆ. ನಿನ್ನೆ ತಡರಾತ್ರಿ ಪೂಜೆ ಮಾಡಿದ್ದಾರೆ, ಹಲವು ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಡಿಸ್ಟ್ರಿಕ್ಟ್ ಕಮಿಷನರ್ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಪೊಲೀಸರನ್ನು ನಿಯೋಜನೆ ಮಾಡಿ, ಜಿಲ್ಲಾಡಳಿತ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನ್ ಅಂಡರಿಗೆ ಬರುತ್ತೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಉಪಸ್ಥಿತಿಯಲ್ಲಿ ಬಿಗಿ ಭದ್ರತೆಯನ್ನು ಮಾಡಿಕೊಂಡು ಮತ್ತು ಪೂಜೆಗೆ 1993ಯಲ್ಲಿ ಅಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿತ್ತು, ತಂತಿ ಬೇಲಿಯನ್ನು ಹಾಕಲಾಗಿತ್ತು. ಅದನ್ನು ರಿಮೂವ್ ಮಾಡಿ ಸೆಲ್ಲರ್ನಲ್ಲಿ ಜ್ಞಾನವಾಪಿಯ ವಿವಾದಿತ ಕಟ್ಟಡ ಏನಿದೆ ಆ ಕಟ್ಟಡದ ಕೆಳಭಾಗದಲ್ಲಿ ಸೆಲ್ಲರ್ಗಳಿದ್ದಾವೆ, ನೆಲಮಹಡಿಯಲ್ಲಿ ಪ್ರತ್ಯೇಕವಾದಂತಹ ಕೊಠಡಿಗಳಿದ್ದಾವೆ. ಅದರಲ್ಲಿ ಒಂದು ಕೊಠಡಿ ವ್ಯಾಸ್ಕ ಟೆಹಕಾನ ಅಂತ, ಆ ಕೊಠಡಿಯಲ್ಲಿ ಹಿಂದೂ ದೇವರ ವಿಗ್ರಹಗಳಿದ್ದಾವೆ. ಅದಕ್ಕೆ ಪೂಜೆ ಮಾಡಬೇಕು ಅಂತ 5 ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನು ನಿನ್ನೆ ಕೋರ್ಟ್ ಪುರಸ್ಕಾರ ಮಾಡಿತ್ತು. ಕೋರ್ಟ್ನ ಆದೇಶ ಬಂದ ಮರುಕ್ಷಣವೇ ಹಿಂದೂ ಅರ್ಜಿದಾರರು ಅಲ್ಲೊಂದು ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ನಿನ್ನೆ ತಡರಾತ್ರಿ 3 ಗಂಟೆಯ ವೇಳೆಗೆ ಜ್ಞಾನವಾಪಿಯ ವಿವಾದಿತ ಕಟ್ಟಡದ ಕೆಳಗಡೆ ಸೆಲ್ಲರ್ನಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಕೊನೆಯ ಬಾರಿ ಪೂಜೆ ನಡೆದಿದ್ದು 31 ವರ್ಷಗಳ ಹಿಂದೆ ವೀಣಾ. 1993 ನವೆಂಬರ್ನಲ್ಲಿ ಕೊನೆಯ ಬಾರಿಗೆ ಅಲ್ಲಿ ಪೂಜೆ ನಡೆದಿತ್ತು. ಆಗ ಮುಲಾಯಂ ಸಿಂಗ್ ಯಾದವ್ ಅವರ ಗೌರ್ಮೆಂಟ್ ಬಂತು. ಕಲ್ಯಾಣ್ ಸಿಂಗ್ ಬಾಬ್ರಿ ಮಸೀದಿ ಧ್ವಂಸದ ನಂತರ ಕಲ್ಯಾಣ್ ಸಿಂಗ್ ರಾಜೀನಾಮೆಯನ್ನು ಕೊಡ್ತಾರೆ. ಆ ನಂತರ ನಡೆದಂತಹ ಎಲೆಕ್ಷನ್ನಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಗೌರ್ಮೆಂಟ್ ಬರುತ್ತೆ. ಮುಲಾಯಂ ಸಿಂಗ್ ಯಾದವ್ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದ್ದು ಅಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶವನ್ನು ನಿರಾಕರಿಸಿದ್ದು. ಯಾವುದೇ ರಿಟರ್ನ್ ಆರ್ಡರ್ ಇರೋದಿಲ್ಲ ಮುಲಾಯಂ ಸಿಂಗ್ ಯಾದವ್ ಗೌರ್ಮೆಂಟಿಂದ. ಕೇವಲ ಮೌಖಿಕ ಸೂಚನೆಯ ಆಧಾರದ ಮೇಲೆ ಪೊಲೀಸರು ಅಲ್ಲೊಂದು ಬ್ಯಾರಿಕೇಡ್ ಹಾಕಿ ತಂತಿ ಬೇಲಿಯನ್ನು ಹಾಕಿ ಅಲ್ಲಿಗೆ ಹಿಂದೂಗಳು ಪ್ರವೇಶಿಸದಂತೆ ಮಾಡ್ತಾರೆ. ಅದು ನಿರಂತರವಾಗಿ 31 ವರ್ಷಗಳಿಂದ ಹಾಗೆ ಸ್ಟೇಟಸ್ಕೋ ನಡೆದುಕೊಂಡು ಬಂದಿರುತ್ತೆ. 2020ರಲ್ಲಿ 5 ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ತೀರ್ಪಿನಲ್ಲಿ ನಿನ್ನೆ ಸ್ಪಷ್ಟವಾಗಿ ಹೇಳ್ತು ವಾರಣಾಸಿಯ ಜಿಲ್ಲಾ ಕೋರ್ಟ್, ಅಲ್ಲಿ ಶತಮಾನಗಳಿಂದ ಹಲವು ತಲೆಮಾರುಗಳು ಜ್ಞಾನವಾಪಿಯಲ್ಲಿ ಪೂಜೆ ನಡೆಸಿಕೊಂಡು ಬಂದಿರೋದಕ್ಕೆ ದಾಖಲೆಗಳಿದ್ದಾವೆ, ಸಾಕ್ಷಿಗಳಿದ್ದಾವೆ. 1993ರವರೆಗೂ ಕೂಡ ಅಲ್ಲಿ ಪೂಜೆ ನಡೆದಿದೆ. ಹಾಗಾಗಿ ಪೂಜೆ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತು. ಮತ್ತು ಆ ಪೂಜೆಯನ್ನು ಯಾರು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತು. ಕಾಶಿ ವಿಶ್ವನಾಥ ಟ್ರಸ್ಟ್ ಪೂಜೆಗೆ ಒಬ್ಬ ಅರ್ಚಕರನ್ನು ನೇಮಕ ಮಾಡಬೇಕು ಅಂತ. ನಿನ್ನೆ ಒಂದು ಸ್ವಲ್ಪ ಆರ್ಡ್ರಲ್ಲಿ ಇಂಟರ್ಪ್ರಿಟೇಷನ್ನಲ್ಲಿ ಗೊಂದಲಗಳಿದ್ವು. ಕೆಲವು ವಕೀಲರು ಹೇಳಿದ್ರು ಕೇವಲ ಅರ್ಚಕರು ಮಾತ್ರ ಹೋಗಿ ಪೂಜೆ ಮಾಡಬೇಕು ಅಂತ. ಮತ್ತು ಹಿಂದೂ ವಕೀಲರು ಹೇಳಿದ್ರು ಇಲ್ಲ, ಯಾರು ಬೇಕಾದರೂ ಹೋಗಿ ದರ್ಶನ ಮಾಡ್ಬೋದು, ಪೂಜೆ ಮಾಡ್ಬೋದು ಅಂತ ಹೇಳಿದ್ರು. ನಿನ್ನೆ ರಾತ್ರಿ ನೋಡಿದ್ರೆ ಒಂದು 40-50 ಭಕ್ತರು ಹೋಗಿ
ಅರ್ಚಕರ ಜೊತೆಗೆ ಒಂದು 40-50 ಭಕ್ತರಿಗೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಅತ್ಯಂತ ಮಹತ್ವದ ಬೆಳವಣಿಗೆ ಕಾಶಿ ವಿಶ್ವನಾಥ ಮಂದಿರ ಮತ್ತು ಮಸೀದಿಯ ವಿವಾದದಲ್ಲಿ. ಶಶಿ, ಹಾಗಿದ್ರೆ ಈಗ ನಿನ್ನೆ ರಾತ್ರಿ ಪೂಜೆ ನೆರವೇರಿತು ಶಶಿ, ಹಾಗಿದ್ರೆ ನಿತ್ಯ ಪೂಜೆಗಳು ನೆರವೇರುತ್ತಾ? ನಿತ್ಯವೂ ಕೂಡ ಭಕ್ತಾದಿಗಳು ಬಂದು ದರ್ಶನ ಮಾಡೋದಕ್ಕೆಲ್ಲ ಅವಕಾಶಗಳಿರುತ್ತಾ? ಇದರ ಬಗ್ಗೆ ಒಂದು ಸ್ಪಷ್ಟತೆ ಏನಾದರೂ ಸಿಕ್ಕಿದೆಯಾ? ಪ್ರತಿಮಾ 1993ರವರೆಗೆ ಪ್ರತಿನಿತ್ಯ ಅಲ್ಲಿ ಪೂಜೆ ಆಗ್ತಾ ಇತ್ತು. ಅಲ್ಲಿಗೇನು ನಿಯಮಾವಳಿಗಳಿರಲಿಲ್ಲ. ಎಲ್ಲ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಆಗ್ತಾ ಇತ್ತೋ ಅದೇ ರೀತಿ ಅಲ್ಲೂ ಕೂಡ 93ರವರೆಗೆ ಪೂಜೆಗಳಾಗ್ತಾ ಇತ್ತು. ಆನಂತರ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಅದನ್ನು ನಿರ್ಬಂಧ ಮಾಡಿತ್ತು. ಈಗ 1993ರ ಮೊದಲು ಏನೆಲ್ಲ ಪೂಜೆಗಳು ನಡೀತಾ ಇದ್ವು, ಪ್ರತಿದಿನ ನಡೀತಾ ಇದ್ವು, ಅದೇ ರೀತಿ ಇಲ್ಲೂ ಕೂಡ ಇನ್ನು ಮುಂದೆ ಪ್ರತಿದಿನ ಪೂಜೆ ನಡೆಯುತ್ತೆ. ಯಾವ ಸೆಲ್ಲರ್, ಅದು ವ್ಯಾಸ್ಕ ಟೆಹಕಾನ ಅನ್ನುವಂತಹ ಒಂದು ಕೊಠಡಿ ಇದುವರೆಗೂ ಕೂಡ ಹಿಂದೂಗಳ ವಶದಲ್ಲೇ ಇದೆ. ಅದರ ಹಿಡಿತ ಹಿಂದೂಗಳ ಕೈಯಲ್ಲಿದೆ. ಉಳಿದ ನೆಲಮಹಡಿಯ ಬೇರೆ ಬೇರೆ ಕೊಠಡಿಗಳು ಮಸೀದಿಯ ಹಿಡಿತದಲ್ಲಿದ್ದರೆ, ಇವತ್ತು ಪೂಜೆ ಮಾಡಲಾದಂತಹ ನೆಲಮಹಡಿಯ ಹಿಡಿತ ಹಿಂದೂಗಳ ವ್ಯಾಸ ಕುಟುಂಬ ಅಂತ ಒಂದು ಕಾಶಿಯಲ್ಲಿದೆ. ಆ ಕುಟುಂಬದ ಹಿಡಿತದಲ್ಲಿ ಆ ಜಾಗ ಇದೆ. ಆ ಕಾರಣಕ್ಕಾಗಿ ನಿಯಮಿತವಾಗಿ ಇನ್ನು ಮುಂದೆ ಪೂಜೆ ನಡೀಬಹುದು. ಮಸೀದಿಯ ಇಂತಿಜಾಮಿಯಾ ಕಮಿಟಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕಾಶಿ ವಾರಣಾಸಿಯ ಆದೇಶಕ್ಕೆ ತಡೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಕೆಳಹಂತದ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಾಗ ಹೈಕೋರ್ಟ್ನಲ್ಲಿ ಮೇಲ್ಮನವಿಗಳು ಹೋದಾಗ ಆರಂಭದಲ್ಲಿ ಕೆಳಹಂತದ ಕೋರ್ಟ್ನ ನಿರ್ಧಾರಕ್ಕೆ ತಡೆ ನೀಡುವಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿ ಆಗಿ ಬಿಡಬಹುದು ಅನ್ನುವ ಕಾರಣಕ್ಕಾಗಿ ಹಿಂದೂ ಅರ್ಜಿದಾರರು ಮತ್ತು ಅಲ್ಲಿನ ಹಿಂದೂಗಳು ನಿನ್ನೆ ರಾತ್ರಿಯೇ ಪೂಜೆ ಮಾಡಿದ್ದಾರೆ. 31 ವರ್ಷಗಳ ನಂತರ ನಡೆದಂತಹ ಪೂಜೆ. ನಾನು ಯಾಕೆ ಈ ಪೂಜೆ ತುಂಬ ಮಹತ್ವ ಪಡೆದುಕೊಳ್ಳುತ್ತೆ ಇಡೀ ವಿವಾದಕ್ಕೆ ಅಂತಂದರೆ, 1986ರಲ್ಲಿ ಇದೇ ರೀತಿ ಅಯೋಧ್ಯೆಯಲ್ಲಿ ಪೂಜೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಫೈಜಾಬಾದ್ನ ಕೋರ್ಟ್ಗೆ ಒಬ್ಬ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ. ಫೈಜಾಬಾದ್ನ ಕೋರ್ಟ್ ಸರ್ಕಾರ ಹೇಳುತ್ತೆ ಪೂಜೆಗೆ ಅವಕಾಶ ಕೊಡ್ಬೋದು, ಬೀಗ ತೆಗಿಸ್ಬೋದು ಅಂತ. ಆನಂತರ ಅಲ್ಲೂ ಕೂಡ ಮಸೀದಿಯ ಒಳಗೆ ಪೂಜೆ ಆರಂಭ ಆಗುತ್ತೆ. ಈಗ ಇಲ್ಲೂ ಕೂಡ ಮೇಲ್ಗಡೆ ಮಸೀದಿಯ ರೀತಿಯ ವಿವಾದಿತ ಕಟ್ಟಡ ಇದೆ, ಕೆಳಭಾಗದಲ್ಲಿ ಪೂಜೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ಯಾವಾಗ ವಿಗ್ರಹಾರಾಧನೆ ಶುರುವಾಯಿತು ಮಸೀದಿಯ ರೀತಿಯ ಕಟ್ಟಡದಲ್ಲಿ, ಆಗಿನಿಂದ ಅಲ್ಲಿ ನಮಾಜ್ ನಿಂತಿತ್ತು ಅಯೋಧ್ಯೆಯಲ್ಲಿ. ಅದು ದೊಡ್ಡ ಬೆಳವಣಿಗೆ ಅಯೋಧ್ಯೆಯ ವಿಷಯದಲ್ಲಿ. ಈಗ ಜ್ಞಾನವಾಪಿಯಲ್ಲಿ ಪ್ರತಿದಿನ ಮುಸ್ಲಿಮರು ನಮಾಜ್ ಮಾಡ್ತಾರೆ. ಈಗ ಅಲ್ಲಿ ವಿಗ್ರಹಾರಾಧನೆಯಾಗಿದೆ. ಇಲ್ಲಿ ಈಗ ನಮಾಜ್ ನಿಲ್ಲಿಸ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಹಾಗಾಗಿ ಇದು ತುಂಬ ಮಹತ್ವ ಪಡೆದುಕೊಳ್ಳುತ್ತೆ. ಮುಸ್ಲಿಂ ಅರ್ಜಿದಾರರ ಪ್ರಮುಖ ವಾದ ಇರುವಂಥದ್ದು ಇದು 1991ರ ಪೂಜಾ ಸ್ಥಳಗಳ ಉಲ್ಲಂಘನೆ, ಕೋರ್ಟ್ನ ಆದೇಶ ಅಥವಾ ಸರ್ವೆ ಮಾಡಿದ್ದು ಅನ್ನುವುದು. ಆದರೆ 1993ರವರೆಗೆ ಪೂಜೆ ಮಾಡಲಾಗಿದೆ ಅಲ್ಲಿ ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ, ಮಾಡಿದ್ದ ಉದಾಹರಣೆಗಳಿದ್ದಾವೆ, ಇತಿಹಾಸ ಇದೆ. ಹಾಗಾಗಿ ಪೂಜೆಯನ್ನು ನಿಲ್ಲಿಸಿದ್ದೇ 1991ರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ಹೈಕೋರ್ಟ್ ಇದರ ವೈಜ್ಞಾನಿಕ ಸಮೀಕ್ಷೆಗೆ ಆದೇಶ ಮಾಡುವಾಗ ಒಂದು ಅತಿ ಮುಖ್ಯವಾದಂತಹ ಪಾಯಿಂಟ್ ಹೇಳಿತ್ತು. ಒಂದು ಧಾರ್ಮಿಕ ಕಟ್ಟಡ ಒಂದೋ ಇಸ್ಲಾಮಿಕ್ ಆಗಿರಬೇಕು ಅಥವಾ ಹಿಂದೂ ಕಟ್ಟಡ ಆಗಿರಬೇಕು. ಒಂದೇ ಬಾರಿಗೆ ಅಟ್ ಎ ಟೈಮ್ ಎರಡೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತು. ಕೆಲವು ಮುಸ್ಲಿಮರು ವಾದ ಮಾಡ್ತಾರೆ, ಸೂಫಿಗಳು ಮತ್ತು ಹಿಂದೂ ಸಂತರು ಜೊತೆಯಾಗಿ ವಿಗ್ರಹಾರಾಧನೆ ಮಾಡ್ತಿದ್ರು, ಒಂದು ಕಡೆ ನಮಾಜ್ ನಡೆಯುತ್ತಿತ್ತು ಅಂತ. ಆ ವಾದವನ್ನು ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸುವ ರೀತಿಯಲ್ಲಿ ಒಂದು ಜಾಗದಲ್ಲಿ ಒಂದು ಇಸ್ಲಾಮಿಕ್ ಕಟ್ಟಡ ಇರಬೇಕು ಅಥವಾ ಹಿಂದೂ ದೇಗುಲ ಇರಬೇಕು, ಎರಡೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ತಿರಸ್ಕಾರ ಮಾಡ್ತು. ಮೇನ್ ಈ ಆದೇಶ ಬರೋದಕ್ಕೆ ಪೂರಕವಾದದ್ದು ASI ಸರ್ವೆ. ಪ್ರತಿಮಾ ASI ಸರ್ವೆನಲ್ಲಿ ಸ್ಪಷ್ಟವಾಗಿ ಹೇಳ್ತು, ಹಳೆಯ ಭವ್ಯ ಮಂದಿರದ ಮೇಲೆ ಮಸೀದಿಯನ್ನು ಕಟ್ಟಲಾಗಿದೆ ಅಂತ. ನೀವು ಪಶ್ಚಿಮ ದಿಕ್ಕಿನ ಗೋಡೆಗಳನ್ನು ನೋಡಿದರೆ ಇವತ್ತಿಗೂ ಬರಿಗಣ್ಣಿನಿಂದ ಕಾಣುತ್ತೆ ಅದು ದೇವಸ್ಥಾನದ ಗೋಡೆ ಅಂತ. ಕಂಬ ಇದ್ದಾವೆ, ಒಳಗೆಲ್ಲವೂ ಕೂಡ ಹಳೆಯ ಪುರಾತನ ಹಿಂದೂ ದೇಗುಲದ ಕಂಬಗಳನ್ನು ಬಳಸಿಕೊಂಡು ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಗುಮ್ಮಟ ಮತ್ತು ಕಮಾನುಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಕೂಡ ದೇವಸ್ಥಾನದ ಕಂಬಗಳು, ದೇವಸ್ಥಾನದ ಕಲ್ಲುಗಳನ್ನು ಬಳಸಿಕೊಂಡು ಆ ವಿವಾದಿತ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನ ASI ಸರ್ವೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಕೆಲವರ ವಾದ ಇತ್ತು, ಇದು ಔರಂಗಜೇಬ ಹೊಡೆದಿದ್ದ ಮಸೀದಿ ಅಲ್ವೇ ಅಲ್ಲ, ಇದು ಅಕ್ಬರ್ ನಿರ್ಮಾಣ ಮಾಡಿದಂತಹ ಮಸೀದಿ ಅಂತ. ಆದರೆ ಔರಂಗಜೇಬನ ಬಗ್ಗೆ ಒಂದು ಐತಿಹಾಸಿಕ ಪುಸ್ತಕ ಇದೆ, ಮಾಸಿರಿಯ ಆಲಂಗಿರಿ ಅಂತ. ಆತ ತನ್ನದೇ ಆಸ್ಥಾನದಲ್ಲಿ ತನ್ನ
ಇತಿಹಾಸವನ್ನ ಬರೆಸಿಕೊಂಡಿದ್ದ ಮಾಸಿರಿ ಆಲಂಗಿರಿ ಅಂತ ಇವತ್ತಿಗೂ ಆ ಪುಸ್ತಕ ಲಭ್ಯ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ 1669 ಸೆಪ್ಟೆಂಬರ್ 2ನೇ ತಾರೀಕು ಔರಂಗಜೇಬನ ಆದೇಶದ ಮೇರೆಗೆ ಇಲ್ಲಿದ್ದಂತಹ ಕಾಶಿ ವಿಶ್ವನಾಥ ದೇಗುಲವನ್ನು ಧ್ವಂಸ ಮಾಡಲಾಗಿದೆ ಅಂತ ಆದೇಶ ಇದೆ. ನಿನ್ನೆ ASI ರಿಪೋರ್ಟ್ ಸಲ್ಲಿಕೆ ಮಾಡ್ತಲ್ಲ, ಆ ರಿಪೋರ್ಟ್ನಲ್ಲಿ ಆ ವಿವಾದಿತ ಕಟ್ಟಡದಲ್ಲಿ ಒಂದು ಶಾಸನವನ್ನು ಬರೆಯಲಾಗಿದೆ. ಆ ಶಾಸನ 1676ರಲ್ಲಿ ಔರಂಗಜೇಬ ತನ್ನ ಆಡಳಿತದ 20 ವರ್ಷವನ್ನು ಮುಗಿಸಿದ ವರ್ಷಾಚರಣೆಗಾಗಿ ಇಲ್ಲಿ ಮಂದಿರವನ್ನು ಕೆಡವಿದ ಜಾಗದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಸ್ಪಷ್ಟವಾದ ಶಾಸನ ಇದೆ. ಇದು ಐತಿಹಾಸಿಕ ದಾಖಲೆ ಆಗುತ್ತೆ. ಇಡೀ ಕಾಶಿಯ ಮಂದಿರ ಮತ್ತು ಮಸೀದಿಯ ವಿವಾದದಲ್ಲಿ ASI ಸರ್ವೆ ಮಹತ್ವದ ಪಾತ್ರ ವಹಿಸಿಕೊಳ್ಳುತ್ತೆ. ರಿಪೋರ್ಟ್ ಏನಿದೆ ಬಹುಶಃ ಇವತ್ತಿನ ಪೂಜೆ ನಿನ್ನೆಯ ತೀರ್ಪೇನ್ ಬಂತು ಜಿಲ್ಲಾ ಕೋರ್ಟ್ನಿಂದ, ಸೊ ಆ ತೀರ್ಪಿಗೆನೆ ಅಲ್ಲಿ ಮುಸ್ಲಿಂ ಕಕ್ಷಿದಾರರು ಬಹುಶಃ ಸುಮ್ಮನೆ ಕೂರ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವರು ಖಂಡಿತವಾಗ್ಲೂ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳಿದೆ, ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಕೂಡ ಇದೆ. ಸೊ ಅಂತಹ ಒಂದು ಸಂದರ್ಭ ಎದುರಾದಾಗ ಈ ASI ರಿಪೋರ್ಟ್ ಬಹಳ ಪ್ರಮುಖ ಪಾತ್ರ ಖಂಡಿತವಾಗ್ಲೂ ವಹಿಸುತ್ತಲ್ವ? ವೀಣಾ, ಮುಸ್ಲಿಂ ಅರ್ಜಿದಾರರ ವಾದ ಒಂದೇ. ನೀವು ಕಾಶಿಯ ವಿಷಯಕ್ಕೆ ಬನ್ನಿ, ಅಯೋಧ್ಯೆಯ ವಿಷಯಕ್ಕೆ ಬನ್ನಿ, ಅಥವಾ ಮಥುರಾದ ವಿಷಯಕ್ಕೆ ಬನ್ನಿ, ಅವರ ವಾದ ಇರುವಂಥದ್ದು 1991ರ ಪೂಜಾ ಸ್ಥಳಗಳ ಕಾಯ್ದೆ. ಪೂಜಾ ಸ್ಥಳಗಳ ಕಾಯ್ದೆ ಏನು ಹೇಳುತ್ತೆ? 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯಗೊಂಡ ಸಮಯಕ್ಕೆ ಮೊದಲು ಯಾವ ಧಾರ್ಮಿಕ ಕೇಂದ್ರದಲ್ಲಿ ಯಾವ ಪೂಜಾ ಪದ್ಧತಿಯನ್ನು ಅನುಸರಿಸಲಾಗುತ್ತಿತ್ತೋ, ಯಾವ ಧಾರ್ಮಿಕ ಸ್ವರೂಪ ಆ ಜಾಗದಲ್ಲಿತ್ತೋ ಅದೇ ಧಾರ್ಮಿಕ ಸ್ವರೂಪವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ. ಆದರೆ ಕಾಶಿಯ ವಿಷಯದಲ್ಲಿ ಆ ಕಾನೂನು ಅಪ್ಲೈ ಆಗೋದಿಲ್ಲ. ಕಾರಣ 1993ರವರೆಗೆ ಅಲ್ಲಿ ಪೂಜೆ ನಡೆದಿದೆ. ಹಾಗಾಗಿ ಪೂಜಾ ಸ್ಥಳಗಳ ಕಾಯ್ದೆ ಕಾಶಿಗೆ ಅನ್ವಯ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಪೂಜೆ ನಡೀತಾ ಇತ್ತು, ಅಟ್ ದ ಸೇಮ್ ಟೈಮ್ ನಮಾಜ್ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಇದು ಭೂ ವ್ಯಾಜ್ಯದ ವ್ಯಾಪ್ತಿಗೆ ಬರುತ್ತೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಹಿಂದೂ ಅರ್ಜಿದಾರರು ಕೂಡ ಹೇಳ್ತಾ ಇರೋದು ಅಲ್ಲಿರುವಂತಹ ಮಸೀದಿಯನ್ನು ತೆರವು ಮಾಡಬೇಕು. ಯಾಕಂದರೆ ಅದು ಕಾಶಿ ವಿಶ್ವನಾಥನಿಗೆ ಸೇರಿದಂತಹ ಭೂಮಿ. ಅಲ್ಲಿ ಶತಮಾನಗಳಿಂದ ಕಾಶಿ ವಿಶ್ವನಾಥನನ್ನು ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 1669ರಲ್ಲಿ ಔರಂಗಜೇಬ ದೇವಸ್ಥಾನವನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾನೆ. ಔರಂಗಜೇಬನಿಗೂ ಮೊದಲು 6 ಬೇರೆ ಬೇರೆ ಇಸ್ಲಾಮಿಕ್ ರಾಜರುಗಳು ಅಲ್ಲಿರುವಂತಹ ದೇವಸ್ಥಾನವನ್ನು ಕೆಡವಿದ್ರು. ಪ್ರತಿ ಬಾರಿ ಮುಸ್ಲಿಂ ದೊರೆಗಳು ಮಂದಿರವನ್ನು ಕೆಡವಿದಾಗಲೂ ಹಿಂದೂಗಳು ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಕೊನೆಯ ಬಾರಿಗೆ ಔರಂಗಜೇಬ ಅಲ್ಲಿದ್ದಂತಹ ದೇವಸ್ಥಾನವನ್ನು ಕೆಡವಿ ಆ ದೇವಸ್ಥಾನದ ಅವಶೇಷಗಳ ಮೇಲೆ ಮಂದಿರವನ್ನು ಕಟ್ಟಿದ್ದ. ಮುಸ್ಲಿಂ ಅರ್ಜಿದಾರರ ವಾದ ಇರುವಂಥದ್ದು ಒಂದೇ ವೀಣಾ, ಅದು ಪೂಜಾ ಸ್ಥಳಗಳ ಕಾಯ್ದೆಯ ಉಲ್ಲಂಘನೆಯಾಗುತ್ತೆ ಅಂತ. ಇದರ ಬಗ್ಗೆ ಹಿಂದೂ ಅರ್ಜಿದಾರರು ಸಿದ್ಧ ಇದ್ದಾರೆ. ಯಾಕಂದ್ರೆ ಅವರ ಬಳಿ ದಾಖಲೆಗಳಿದ್ದಾವೆ, ಒಂದು ಐತಿಹಾಸಿಕ ದಾಖಲೆಗಳಿದ್ದಾವೆ. ಔರಂಗಜೇಬ ಸ್ವತಃ ತಾನೇ ಹೇಳ್ಕೊಂಡಿದ್ದಾನೆ, ನಾನೇ ಈ ಮಂದಿರವನ್ನು ಒಡೆಸಿದ್ದೀನಿ ಅಂತ ಇತಿಹಾಸವನ್ನು ಅವನೇ ಬರೆಸ್ಕೊಂಡಿದ್ದಾನೆ. ಮತ್ತೆ ಮಸೀದಿ ನಿರ್ಮಾಣವಾದ ಮೇಲೆ ಶಾಸನದಲ್ಲೂ ಕೂಡ ಬರೆಸಿದ್ದಾನೆ ಯಾವ ಇಸುವಿಯಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಹಾಗಾಗಿ ಹಿಂದೂಗಳ ಭೂಮಿಯಲ್ಲಿ ಮುಸ್ಲಿಮರು ಬಂದು ಮಸೀದಿಯನ್ನು ಕಟ್ಕೊಂಡಿದ್ದಾರೆ ಅಂತ ಹಿಂದೂ ಅರ್ಜಿದಾರರು ಮೇಲಿನ ಕೋರ್ಟ್ಗಳಲ್ಲೂ ಕೂಡ ವಾದ ಮಾಡಲಿದ್ದಾರೆ. ವೀಣಾ, ಥ್ಯಾಂಕ್ ಯು ಶಶಿ, ತಮ್ಮೆಲ್ಲ ಮಾಹಿತಿಗಾಗಿ. 1992 ಪೂಜಾ ಕಾಯ್ದೆ ಏನಿದೆ ಅದು ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂತಂದ್ರೆ 1993ವರೆಗೂ ಕೂಡ ಅಲ್ಲಿ ಪೂಜೆಗಳು ಆಗ್ತಾ ಇತ್ತು. ಅದಾದ ನಂತರ ಅಲ್ಲಿ ಪೂಜೆ ನಿಲ್ಲಿಸಲಾಗಿತ್ತು. ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ಅಂತಂದ್ರೆ ಅದೇ ರೀತಿಯಲ್ಲಿ ಈಗ ಪೂಜೆ ನಿನ್ನೆ ರಾತ್ರಿಯಿಂದ ಆರಂಭ ಆಗಿದೆ, ಅದು ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಆದ್ರೆ ಬರುವ ದಿನಗಳಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟ ಹೇಗೆ ಈ ಪ್ರಕರಣ ನೋಡ್ತಾ ಹೋದರೆ ಪ್ರತಿಮಾ, ಅಯೋಧ್ಯೆ ಪ್ರಕರಣ ಏನಿತ್ತು ಅದೇ ಹಾದಿಯಲ್ಲಿ ಈ ಜ್ಞಾನವಾಪಿ ಮಸೀದಿಯ ಪ್ರಕರಣವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.